ಹೆಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು 8ನೇ ತರಗತಿಯ ಕನ್ನಡ ರಾಮಧ್ಯಾನ ಚರಿತೆ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತೆ ವ್ಯಾಕರಣದ ಅಂಶವನ್ನು ನೋಡೋಣ. ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು? ಉತ್ತರ: ಗೌತಮ ಮುನಿಗಳ ಪ್ರಕಾರ ದೇಶಕ್ಕೆ ಅತಿಶಯವಾದ ಧಾನ್ಯ ನರೆದಲಗ ಅಂತ ಅಂದ್ರೆ ರಾಗಿ ಅಂತ ಹೇಳ್ಬಿಟ್ಟು. ಎರಡನೇ ಪ್ರಶ್ನೆ: ವ್ರೀಹಿ ಅಂದ್ರೆ ಭತ್ತ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ? ಉತ್ತರ: ವ್ರೀಹಿಯು ರಾಗಿಯನ್ನು ಕುರಿತು ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ. ದಾಶರಥಿ ಎಂದರೆ ಯಾರು? ಉತ್ತರ: ದಾಶರಥಿ ಎಂದರೆ ದಶರಥನ ಮಗನಾದ ಶ್ರೀರಾಮ. ಇವರಿಗೆ ದಾಶರಥಿ ಅಂತ ಹೇಳಿಬಿಟ್ಟು ಸಹ ಕರೀತಾರೆ. ನಾಲ್ಕನೇ ಪ್ರಶ್ನೆ: ನರೆದಲಗ ಯಾರನ್ನು ಆಧರಿಸಿ ಸಲಹುತ್ತದೆ? ಉತ್ತರ: ನರೆದಲಗವು ಮಳೆ ಇಲ್ಲದೆ ಬೆಳೆ ಒಣಗಿ ಕ್ಷಾಮ ಬಂದಾಗ ಲೋಕದಲ್ಲಿ ಅನ್ನವಿಲ್ಲದೆ ಅಳಿಯುತ್ತಿರುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. 5ನೇ ಪ್ರಶ್ನೆ: ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ? ಉತ್ತರ: ಭತ್ತ ಮತ್ತು ರಾಗಿಯ ನಡುವಿನ ವಿವಾದದ ನ್ಯಾಯವನ್ನು ಪರಿಹರಿಸಲು ಹರಿಹರ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗುತ್ತದೆ. ಸೆರೆಗೆ ಯಾರು ಯಾರನ್ನು ಹಾಕುತ್ತಾರೆ? ಉತ್ತರ: ಶ್ರೀರಾಮನು ಭತ್ತ ಮತ್ತು ರಾಗಿಯನ್ನು 6 ತಿಂಗಳ ಕಾಲ ಸೆರೆಗೆ ಅಂತಂದ್ರೆ ಜೈಲಿಗೆ ಹಾಕುತ್ತಾನೆ. ಸೊ ಇಲ್ಲಿಯವರೆಗೆ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದರ ಒಂದು ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ನೆಕ್ಸ್ಟ್ ನೋಡೋಣ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳು ಯಾವುವು? ಉತ್ತರ: ಗೋಧಿ, ಸಾಮೆ, ನವಣೆ, ಕಂಬು, ಜೋಳ, ಹಾರಕ, ನೆಲ್ಲು ಅಂದ್ರೆ ಭತ್ತ ಮತ್ತು ನರೆದಲಗ ಅಂದ್ರೆ ರಾಗಿ. ಈ ಧಾನ್ಯಗಳನ್ನು ಶ್ರೇಷ್ಠವೆಂದು ಇಲ್ಲಿ ಹೆಸರಿಸಲಾಗಿದೆ. ಸೊ ಈಸಿ ಆಗೋ ತರ ಕೆಲವೊಂದು ವರ್ಡ್ಸ್ನ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದೀವಿ, ಅದು ಸಹ ಬರೀಬಹುದು. 2ನೇ ಪ್ರಶ್ನೆ: ಗೌತಮರು ನರೆದಲಗನೇ ಶ್ರೇಷ್ಠವೆನ್ನಲು ವ್ರೀಹಿಯು ಹೇಳಿದ್ದೇನು? ಉತ್ತರ: ಗೌತಮ ಮುನಿಗಳ ಮಾತು ಕೇಳಿ ಸಿಟ್ಟಾದ ವ್ರೀಹಿಯು ನೀವು ಪಕ್ಷಪಾತ ಮಾಡುತ್ತಿದ್ದೀರಿ ಎಂದಿತು. ಲೋಕದಲ್ಲಿ ತಾನು ಇರುವಾಗ ರಾಗಿಯನ್ನು ಬಲಿಷ್ಠ ಎನ್ನುವುದು ಯಾವ ನ್ಯಾಯ ಎಂದು ವಾದಿಸಿತು. ಇದು 2ನೇ ಪ್ರಶ್ನೆಗೆ ಉತ್ತರವಾಗಿದೆ. ಸೊ ಬನ್ನಿ ನೋಡೋಣ. ನೆಕ್ಸ್ಟು 3ನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 3: ವ್ರೀಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ? ಉತ್ತರ: ವ್ರೀಹಿಯನ್ನು ಬ್ರಾಹ್ಮಣರ ಉಪನಯನ, ಯಜ್ಞ ಯಗಾದಿಗಳು, ಸುವ್ರತ ಭೋಜನ, ಶುಭ ಶೋಭನ ಕಾರ್ಯಗಳು ಮತ್ತು ಅರಮನೆಗಳಲ್ಲಿ ಬಳಸಲಾಗುತ್ತದೆ. ಅಲ್ಲದೆ ದೇವರಿಗೆ ಅರ್ಪಿಸುವ ನೈವೇದ್ಯ ತಾನೇ ಆಗಿರುವುದರಿಂದ ಭತ್ತ ಹೇಳಿಕೊಂಡಿತು. ನೆಕ್ಸ್ಟ್ ಪ್ರಶ್ನೆ: ನರೆದಲಗವು ವ್ರೀಹಿಯನ್ನು ಏನೆಂದು ಹೀಯಾಳಿಸಿತು? ಉತ್ತರ: ರಾಗಿಯು ಭತ್ತವನ್ನು ಸತ್ಯಹೀನ ಮತ್ತು ಬಡವರನ್ನು ಕಣ್ಣೆತ್ತಿ ನೋಡದೆ ಕೇವಲ ಧನಿಕರನ್ನೇ ಬೆಂಬತ್ತಿ ಹೋಗುವವನು ಎಂದು ಹೀಯಾಳಿಸಿತು. ಸತ್ತವರ ಬಾಯಿಗೆ ತುತ್ತಾಗಿ ನಿನ್ನ ಜನ್ಮ ನಿರರ್ಥಕವೆಂದು ಟೀಕಿಸಿತು. ಇದಿಷ್ಟು 4ನೇ ಪ್ರಶ್ನೆಗೆ ಉತ್ತರವಾಗಿದೆ. ಬನ್ನಿ 5ನೇ ಪ್ರಶ್ನೆ ನೋಡೋಣ. ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು? ಉತ್ತರ: ಶ್ರೀರಾಮನು ಭತ್ತ ಮತ್ತು ರಾಗಿಯ ಜಗಳವನ್ನು ಕೇವಲ ಮಾತುಗಳಿಂದ ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿದನು. ಇಬ್ಬರ ಪೌರುಷ ಮತ್ತು ಶಕ್ತಿಯನ್ನು ಪರೀಕ್ಷಿಸಲು ಅವರನ್ನು 6 ತಿಂಗಳ ಕಾಲ ಸೆರೆಮನೆಯಲ್ಲಿ ಇರಿಸುವ ತೀರ್ಮಾನ ಕೈಗೊಂಡನು. ಇದಿಷ್ಟು ಸಹ 5ನೇ ಪ್ರಶ್ನೆಗೆ ಉತ್ತರವಾಗಿದೆ. ಇಲ್ಲಿವರೆಗೆ ನಾವು 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಈ ಒಂದು ಪ್ರಶ್ನೋತ್ತರಗಳಿಗೆ ಉತ್ತರವನ್ನು ನೋಡಿದ್ವಿ. ಸೊ ಈಗ ನೆಕ್ಸ್ಟ್ ಮೇನ್ ಬರೋಣ. 8-10 ವಾಕ್ಯಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಶ್ರೀರಾಮನು ನರೆದಲಗ ಹಾಗೂ ವ್ರೀಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು? ಉತ್ತರ: ಭತ್ತ ಮತ್ತು ರಾಗಿಯ ನಡುವೆ ಶ್ರೇಷ್ಠತೆಯ ಬಗ್ಗೆ ದೊಡ್ಡ ವಿವಾದ ಉಂಟಾದಾಗ ಶ್ರೀರಾಮನು ಅದನ್ನು ಗಮನಿಸಿದನು
ಭತ್ತವು ತಾನು ಶ್ರೀಮಂತರ ಮತ್ತು ದೇವರ ಆಹಾರವೆಂದು ಅಹಂಕಾರದಿಂದ ವಾದಿಸಿದರೆ, ರಾಗಿಯು ತಾನು ಬಡವರ ಸಂರಕ್ಷಕನೆಂದು ವಾದಿಸಿತು. ಇವರಿಬ್ಬರಲ್ಲಿ ಯಾರ ಮಾತು ಸತ್ಯ ಮತ್ತು ಯಾರ ಪೌರುಷ ಹೆಚ್ಚು ಎಂಬುದು ಕೇವಲ ವಾದದಿಂದ ತಿಳಿಯುವುದಿಲ್ಲ ಎಂದು ರಾಮನು ನಿರ್ಧರಿಸಿದನು. ಆದ್ದರಿಂದ ಅವರ ಸಹನೆ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಲು ಇಬ್ಬರನ್ನೂ 6 ತಿಂಗಳ ಕಾಲ ಸೆರೆಯಲ್ಲಿ ಇರಿಸುವ ತೀರ್ಪು ನೀಡಿದನು. ಈ ಪರೀಕ್ಷೆಯ ಮೂಲಕ ಅವರಲ್ಲಿರುವ ನೈಜ ಶಕ್ತಿ ಹೊರಬರಲಿ ಎಂಬುದು ರಾಮನ ಉದ್ದೇಶವಾಗಿತ್ತು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನರೆದಲಗ ಮತ್ತು ವ್ರೀಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಗೌತಮ ಮುನಿಗಳು ರಾಗಿಯೇ ಶ್ರೇಷ್ಠವೆಂದಾಗ ಭತ್ತವು ಅದನ್ನು ವಿರೋಧಿಸಿ ಸಂವಾದ ಆರಂಭಿಸಿತು. ಭತ್ತವು ತಾನು ಯಜ್ಞ ಯಾಗಾದಿಗಳಲ್ಲಿ ಹಾಗೂ ದೇವರಿಗೆ ನೈವೇದ್ಯವಾಗಿ ಬಳಕೆಯಾಗುವ ಶ್ರೇಷ್ಠ ಧಾನ್ಯವೆಂದು ವಾದಿಸಿ ರಾಗಿಯನ್ನು ಕುಲಹೀನ ಎಂದು ನಿಂದಿಸಿತು. ಇದಕ್ಕೆ ಪ್ರತಿಯಾಗಿ ರಾಗಿಯು ಭತ್ತವನ್ನು ಸತ್ಯಹೀನ ಎಂದು ಕರೆದು ತಾನು ಕ್ಷಾಮದ ಬರಗಾಲದ ಕಾಲದಲ್ಲಿ ಲೋಕದ ಪ್ರಾಣಿಗಳನ್ನು ಸಲಹುವನೆಂದು ತನ್ನ ಮಹತ್ವ ತಿಳಿಸಿತು. ಇವರ ಜಗಳವನ್ನು ಆಲಿಸಿದ ಶ್ರೀರಾಮನು ಇಬ್ಬರ ನೈಜ ಶಕ್ತಿಯನ್ನು ಪರೀಕ್ಷಿಸಲು ಅವರನ್ನು 6 ತಿಂಗಳ ಕಾಲ ಸೆರೆಮನೆಯಲ್ಲಿರಿಸಿದನು. ಇದಿಷ್ಟು ಸಹ ನೀವು ಬರಿಬೇಕಾಗತ್ತೆ. ಇದು 8-10 ವಾಕ್ಯಗಳಲ್ಲಿ ಉತ್ತರಿಸಿಗೆ ಪ್ರಶ್ನೆ ಉತ್ತರಗಳು. ನೆಕ್ಸ್ಟು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇದು ನಮ್ಮಯ ದೇಶಕತಿಶಯ ನರೆದಲಗ. ಉತ್ತರ: ಸಂದರ್ಭ ಗೌತಮ ಮುನಿಗಳ ಆಶ್ರಮದಲ್ಲಿ ಯಾವ ಧಾನ್ಯ ಶ್ರೇಷ್ಠವೆಂಬ ಚರ್ಚೆ ಬಂದಾಗ ಮುನಿಗಳು ಶ್ರೀರಾಮನಿಗೆ ಈ ಮಾತನ್ನು ಹೇಳಿದರು. ಸ್ವಾರಸ್ಯ ಯಾವಾಗ ಬಡವರ ಆಹಾರವಾದ ರಾಗಿಯ ಮಹತ್ವವನ್ನು ಮುನಿಗಳ ಬಾಯಿಯಿಂದ ಹೇಳಿಸಿರುವುದು ಇಲ್ಲಿನ ವಿಶೇಷವಾಗಿದೆ. ನಾವು ಈ ಒಂದು ಸಂದರ್ಭವನ್ನು ಸಹ ಬರಿಬೇಕು. ಅದರ ಒಂದು ಸ್ವಾರಸ್ಯ ಅಡಕವಾಗಿರುವಂತಹ ಸ್ವಾರಸ್ಯವನ್ನು ಸಹ ನಾವು ಬರಿಬೇಕಾಗತ್ತೆ. ಹಾಗಾಗ್ಬಿಟ್ಟು ಇಷ್ಟನ್ನ ಬರಿಬೇಕು. ಓಕೆ, ಬನ್ನಿ ನೋಡೋಣ. 2ನೇ ಸಂದರ್ಭ. ಕುಲಹೀನ ನೀನು, ಪ್ರತಿಷ್ಠ ಸುಡು ಮತಿಹೀನ ನೀನು. ಉತ್ತರ: ಸಂದರ್ಭ ಯಾವಾಗ ಭತ್ತವು ರಾಗಿಯ ಮೇಲೆ ಕೋಪಗೊಂಡು ಅಯೋಧ್ಯೆಯ ಆಸ್ಥಾನದಲ್ಲಿ ರಾಮನ ಎದುರೇ ರಾಗಿಯನ್ನು ನಿಂದಿಸುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಮೇಲು ಕೀಳೆಂಬ ಅಹಂಕಾರವು ಧಾನ್ಯಗಳ ಸಂಭಾಷಣೆಯ ಮೂಲಕ ಸಮಾಜದ ವರ್ಗ ಸಂಘರ್ಷವನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ಹೇಳಬೇಕು ಅಂತಂದ್ರೆ ಇಲ್ಲಿ ಧಾನ್ಯಗಳ ಸಂಘರ್ಷ ನಡೀತಾ ಇಲ್ಲ, ಇಲ್ಲಿ ಸಮಾಜದಲ್ಲಿ ವರ್ಗದ ಸಂಘರ್ಷವನ್ನ ತೋರಿಸ್ತಾ ಇರೋದು. ಹಾಗಾಗ್ಬಿಟ್ಟು ಇಲ್ಲಿ ಸ್ವಾರಸ್ಯ ಈ ರೀತಿಯಾಗಿದೆ. ನೆಕ್ಸ್ಟ್ ಬನ್ನಿ 3ನೇ ಸಂದರ್ಭ ನೋಡೋಣ. ವಿಲಯ ಕಾಲದೊಳು ಅನ್ನವಿಲ್ಲದೆ ಅಳಿವ ಪ್ರಾಣಿಗಳಾಧರಿಸಿ ಸಲಹುವೆ. ಉತ್ತರ: ಸಂದರ್ಭ ಕ್ಷಾಮ ಬಂದಾಗ ತನ್ನ ಅಗತ್ಯತೆ ಮತ್ತು ಲೋಕೋಪಕಾರದ ಬಗ್ಗೆ ರಾಗಿಯು ಭತ್ತಕ್ಕೆ ಉತ್ತರ ನೀಡುವಾಗ ಈ ಮಾತು ಹೇಳಿದೆ. ಸ್ವಾರಸ್ಯ ಬಂದು ರಾಗಿಯ ತಾಳ್ಮೆ ಮತ್ತು ಜೀವಪರ ಕಾಳಜಿಯು ಇಲ್ಲಿ ವ್ಯಕ್ತವಾಗಿದೆ. ಇಲ್ಲಿ ವಿಲಯ ಕಾಲ ಅಂತ ಕ್ಷಾಮ ಅಂತ ಬರಗಾಲ ಅಂತ ಹೇಳ್ಬೋದು. ಬರಗಾಲದಲ್ಲಿ ರಾಗಿ ಯಾವ ರೀತಿಯಾಗಿ ಲೋಕೋಪಕಾರ ಮಾಡಿದೆ, ಎಲ್ಲ ಒಂದು ಬಡವರಿಗೆ ಯಾವ ರೀತಿಯಾಗಿ ಸಹಾಯ ಮಾಡಿದೆ ಅನ್ನೋದನ್ನು ತೋರ್ಸಕ್ಕೆ ಈ ಒಂದು ಸಂದರ್ಭ ಇಲ್ಲಿ ಮೆನ್ಷನ್ ಆಗಿದೆ. ಬನ್ನಿ ನೋಡೋಣ 4ನೇ ಮತ್ತೆ ಕೊನೆಯ ಸಂದರ್ಭವನ್ನ. ಇವರಿರಲಿ ಸೆರೆಯೊಳಗಾರು ತಿಂಗಳು. ಉತ್ತರ: ಸಂದರ್ಭ ಭತ್ತ ಮತ್ತು ರಾಗಿಯ ನಡುವೆ ಶ್ರೇಷ್ಠತೆಯ ವಿವಾದ ಉಂಟಾದಾಗ ಅವರ ಪೌರುಷ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಲು ಶ್ರೀರಾಮನು ಈ ತೀರ್ಮಾನವನ್ನು ಕೈಗೊಂಡನು. ಯಾರಿಗೆ ಈ ಮಾತನ್ನ ಶ್ರೀರಾಮನು ಸಭೆಯಲ್ಲಿರುವವರಿಗೆ ಧಾನ್ಯಗಳ ಕುರಿತು ಹೇಳಿದನು. ಸ್ವಾರಸ್ಯ: ಕೇವಲ ಮಾತಿನಿಂದ ಶ್ರೇಷ್ಠತೆ ಸಿದ್ಧಿಸದು, ಕಠಿಣ ಪರೀಕ್ಷೆಯಲ್ಲಿ ಗೆದ್ದವನೇ ನಿಜವಾದ ಬಲಿಷ್ಠ ಎಂಬ ಸತ್ಯ ಮತ್ತು ಶ್ರೀರಾಮನ ಜಾಣ್ಮೆ ಇಲ್ಲಿ ವ್ಯಕ್ತವಾಗಿದೆ. ಇದಿಷ್ಟು ಸಹ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸೋದನ್ನ ನಾವು ಇಲ್ಲಿ ಉತ್ತರವನ್ನು ನೋಡ್ತಾ ಇದ್ದೀವಿ. ಓಕೆ, ಬನ್ನಿ ನೋಡೋಣ. ಇಲ್ಲಿ ನೆಕ್ಸ್ಟ್ ಮೇನ್
ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಪುರಂದರದಾಸರು ಪುರಂದರ ವಿಠಲ, ಕನಕದಾಸರು ಕಾಗಿನೆಲೆ ಆದಿಕೇಶವ. ಅಂದರೆ ಇಲ್ಲಿ ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ, ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ವ್ರೀಹಿ ಅಂತ ಅಂದರೆ ಭತ್ತ, ನರೆದಲಗ ಅಂತ ಅಂದರೆ ರಾಗಿ. ಓಕೆ, ಬಾಣಂತಿಯರಿಗೆ ಪಥ್ಯ, ಹೆಣದ ಬಾಯಿಗೆ ತುತ್ತು, ಕ್ಷಿತಿ ಭೂಮಿ, ವಿರಂಚಿ ಬ್ರಹ್ಮ. ಸೆರೆಯೊಳಗೆ, ಸೆರೆಯ ಒಳಗೆ, ಇದು ಯಕಾರಾಗಮ ಸಂಧಿ ಅಂದರೆ ಆಗಮ ಸಂಧಿ. ತಾನೆಲ್ಲಿ, ತಾನು ಪ್ಲಸ್ ಎಲ್ಲಿ, ತಾನೆಲ್ಲಿ, ಇದು ಲೋಪ ಸಂಧಿ ಆಗಿದೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಇಲ್ಲಿ ಗುಂಪಿಗೆ ಸೇರದ ಪದವನ್ನು ಆಯ್ದು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಹರಿಭಕ್ತ ಸಾರ, ರಾಮಧಾನ್ಯ ಚರಿತ್ರೆ, ರಾಮಾಶ್ವಮೇಧಂ, ನಳಚರಿತ್ರೆ. ಇದಿಷ್ಟು ಸಹ ಕನಕದಾಸರ ಕೃತಿಗಳಿಗೆ ಬರುತ್ತೆ. ಇಲ್ಲಿ ರಾಮಾಶ್ವಮೇಧಂ ಅದು ಕೃತಿಯಲ್ಲ. ನೆಕ್ಸ್ಟ್ ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು. ನೆಕ್ಸ್ಟು ಬಸವಣ್ಣರವರು ಯಾಕೆ ತೆಗೆದಿದ್ದೀವಿ ಅಂತ ಅಂದರೆ ಬಸವಣ್ಣನವರು ವಚನಕಾರರು. ಇವರೆಲ್ಲರ ದಾಸರ ಒಂದು ಗುಂಪಿಗೆ ಬರುತ್ತೆ. ಓಕೆ, ನೆಕ್ಸ್ಟು ವ್ರೀಹಿ, ಗೋಧಿ, ನೆಲ್ಲು, ಭಕ್ತ. ಇದೆಲ್ಲ ಸಮಾನಾರ್ಥ ಪದಗಳು, ಭತ್ತಕ್ಕೆ ಸಮಾನಾರ್ಥಕ ಪದಗಳು. ಗೋಧಿ ಅಂತ ಅಂದರೆ ನಮಗೆ ಗೊತ್ತುಂಟು, ವೀಟ್, ಗೋಧಿ. ಓಕೆ, ನೆಕ್ಸ್ಟ್ ಗುಣಸಂಧಿ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ನಮಗೆ ಗೊತ್ತು ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಇವು ಕನ್ನಡ ಸಂಧಿಗಳಾಗಿದೆ. ಗುಣಸಂಧಿ ಇದು ಸಂಸ್ಕೃತ ಸಂಧಿಯಾಗಿದೆ. ಹಾಗಾಗ್ಬಿಟ್ಟು ಗುಣಸಂಧಿಯನ್ನು ತೆಗಿತಾ ಇದ್ದೀವಿ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ನೋಡಬಹುದು. ಇದರೊಳಗಡೆ ಸಹ ಅಭ್ಯಾಸ ಚಟುವಟಿಕೆ ಇದೆ. ಮಾತ್ರೆ ಎಂದರೇನು, ಉದಾಹರಣೆ ಸಹಿತ ವಿವರಿಸಿ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಎಲ್ಲೇ ಆನ್ಸರ್ ಇದೆ. ಸೊ ಹಾಗಾಗ್ಬಿಟ್ಟು ಇಲ್ಲೇ ನಾನು ಆನ್ಸರನ್ನು ಟಿಕ್ ಮಾಡಿದ್ದೀನಿ, ನೋಡಬಹುದು. ಮಾತ್ರೆ ಅಂತಂದರೆ ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ. ಒಂದು ಹ್ರಸ್ವಾಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರಾ ಕಾಲ. ಮಾತ್ರೆಗಳಲ್ಲಿ ಲಘು ಮತ್ತು ಗುರು ಎಂಬ ಎರಡು ವಿಧಗಳಿವೆ. ಲಘುವನ್ನು ಈ ಒಂದು ಚಿಹ್ನೆಯಿಂದ ಮತ್ತು ಗುರುವನ್ನು ಈ ರೀತಿಯಾಗಿ ಅಂತಲೂ ಗುರುತಿಸಲಾಗುವುದು. ಇಲ್ಲಿವರೆಗೆ ಮೊದಲನೇ ಪ್ರಶ್ನೆಗೆ ಉತ್ತರವಾಗಿದೆ. ಸೊ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಮಾತ್ರಾಗಣ ಎಂದರೇನು, ಅದರ ವಿಧಗಳು ಯಾವುವು ಇಲ್ಲಿದೆ. ಅದರ ಕೆಳಗಡೆ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಮಾತ್ರಾಗಣದಲ್ಲಿ 3 ಮಾತ್ರೆಯ ಗಣ, 4 ಮಾತ್ರೆಯ ಗಣ ಮತ್ತು 5 ಮಾತ್ರೆಯ ಗಣ ಎಂಬುದಾಗಿ 3 ವಿಧಗಳಿವೆ. ಕಂದ, ಷಟ್ಪದಿ, ರಗಳೆ ಛಂದಸ್ಸುಗಳು ಮಾತ್ರಾಗಣ ಆಧಾರಿತ ಛಂದಸ್ಸುಗಳಾಗಿವೆ. ಇದು ಎರಡನೇ ಪ್ರಶ್ನೆಗೆ ಉತ್ತರವಾಗಿದೆ. ಮೂರನೇದು ಕಂದ ಪದ್ಯದ ಲಕ್ಷಣಗಳೇನು. ನೀವು ನೋಡಬಹುದು ಇಲ್ಲಿ ಕಂದ ಪದ್ಯ ಇದೆ, ಅದರ ಲಕ್ಷಣಗಳು ಇಲ್ಲಿ ಕೊಟ್ಟಿದ್ದಾರೆ. 4 ಪಾದಗಳಿರಬೇಕು. 1 ಮತ್ತು 3ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ ತಲಾ 3 ಗಣಗಳಿರಬೇಕು. ನೀವು ನೋಡ್ತಿರಬಹುದು ಈ ರೀತಿಯಾಗಿ. 2 ಮತ್ತು 4ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ ತಲಾ 5 ಗಣಗಳಿರಬೇಕು. ಲಾಸ್ಟ್ನೇದಾಗಿ ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಷಟ್ಪದಿ ಎಂದರೇನು, ಭಾಮಿನಿ ಷಟ್ಪದಿಯ ಲಕ್ಷಣಗಳೇನು. ಸೊ ಇಲ್ಲಿ ನೋಡಬಹುದು, ಷಟ್ಪದಿ ಅಂದರೆ 6 ಪಾದಗಳಿಂದ ಕೂಡಿರುವ ಪದ್ಯವೇ ಷಟ್ಪದಿ. ಇಷ್ಟು ಬರೆದ್ರೆ ಸಾಕು, 6 ಪಾದಗಳಿಂದ ಕೂಡಿರುವ ಪದ್ಯವೇ ಷಟ್ಪದಿ. ಸೊ ಲಕ್ಷಣಗಳು ಇಲ್ಲೇ ನೆಕ್ಸ್ಟ್ ಪೇಜಲ್ಲಿದೆ. 6 ಪಾದಗಳಿರಬೇಕು. 1, 2, 4 ಮತ್ತು 5ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 2 ಗಣಗಳಿರಬೇಕು. 3 ಮತ್ತು 6ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 3 ಗಣಗಳು ಮತ್ತು 1 ಗುರು ಇರಬೇಕು. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಸೊ ಇಲ್ಲಿ ನೀವು ಅದರ ಒಂದು ವಿವರಣೆಯನ್ನು ಸಹ ಇಲ್ಲಿ ತೋರಿಸಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ, ರಾಮಧಾನ್ಯ ಚರಿತೆ ಪದ್ಯದ ಮೊದಲನೆಯ ಕೆಲರು, ಇಲ್ಲಿಂದ ಗೌತಮನು ಇದೆಯಲ್ಲ, ಮೊದಲನೇ ಏನು ಪ್ಯಾರ ಇದೆಯಲ್ಲ, 3 ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರೆಯಿರಿ. ಸೊ ಇಲ್ಲಿ ನೋಡಬಹುದು, ನಾನಿಲ್ಲಿ ಹಾಕಿದ್ದೀನಿ. ಕೆಲರು, ಲಘು ಲಘು ಲಘು, ಗೋ ದಿಯ ಅಂತಾದರೆ ಗೋ ಇಲ್ಲಿ ಗುರು ಬರುತ್ತೆ, ದೀರ್ಘ ಇದೆ, ಗೋಧಿ, ಗೋ ದಿಯ ಲಘು ಲಘು. ಸಾಮೆ, ಸಾ ದೀರ್ಘ ಇದೆ, ಸೊ ಗುರು ಲಘು. ಎನು ಕೆಲ, ಲಘು 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 ಲಘು. ಓಕೆ, ನೆಕ್ಸ್ಟ್ ಕೆಲರು 3 ಲಘು, ನವಣೆಯ 4 ಲಘು, ಕಂಬು 1 ಗುರು ಬಂದು 1 ಲಘು ಬಂದಿದೆ, ಜೋ ಗುರು ಲಘು ಲಘು ಜೋಳವ. 3ನೇ ಲೈನ್ ಕೆಲರು
ಮತ್ತೆ 3 ಲಘು. ಹಾರಕ ಗುರು ಲಘು ಲಘು. ವೆಂದು ವೆನ್ ಇದೆಯಲ್ವಾ, ಸೊ ಹಾಗಾಗ್ಬಿಟ್ಟು ಗುರು ಲಘು. ಕೆಲವರು ಲಘು. ನೆಲ್ಲ ನಮಗೆ ಗೊತ್ತಿದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗತ್ತೆ ಅಂತ ಹೇಳಿ, ಗುರು ಮತ್ತೆ ಲಘು. ನತಿಶಯ ಲಘು 4 ಲಘು. ಲಾಸ್ಟ್ನೇದು ಅದು ಲಘು ಇದ್ರೂ ಸಹ ಅದು ಗುರು ಆಗತ್ತೆ, ಸೊ ಹಾಗಾಗ್ಬಿಟ್ಟು ಗುರು. ಅದೇ ರೀತಿ ಕೆಲರು, ನರೆದಲೆ ಗನನು, ಪತಿಕರಿ. ಓಕೆ. ಸಲದ ನೋಡಿದ ನೃಪತಿ ಎದರೊಳು, ಹಲವು ಮತವೇ ಕೊಂದನೆ, ಪೇಳೆನಲು ಗೌತಮನು. ಸೊ ಇದು ನೀವು ನೋಡಬಹುದು ಭಾಮಿನಿ ಷಟ್ಪದಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಭಾಮಿನಿ ಷಟ್ಪದಿಯ ಲಕ್ಷಣ ಏನಪ್ಪ ಅಂತಂದರೆ 6 ಪಾದಗಳಿರುತ್ತೆ. 1, 2, 4, 5 ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ನಂತರ 4 ಮಾತ್ರೆಗಳ ತಲಾ 2 ಗಣಗಳಿರುತ್ತೆ. ಮತ್ತೆ 3 ಮತ್ತು 6ನೇ ಪಾದಗಳು ಸಮ ಆಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 3 ಗಣಗಳು ಮತ್ತೆ 1 ಗುರು ಇರುತ್ತೆ. ಇದು ಇದರ ಲಕ್ಷಣ ಅಲ್ವಾ. 3, 4, 3, 4 ನೀವು ನೋಡಬಹುದು. ಸೊ ನಿಧಾನವಾಗಿ ಸ್ಕ್ರೋಲ್ ಮಾಡ್ತೀನಿ. ಓಕೆ, ಇದು ಭಾಮಿನಿ ಷಟ್ಪದಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.